ತಂದೆ ಅರ್ಜುನ್ ಸರ್ಜಾ ಡೈರೆಕ್ಷನ್, ಮಗಳು ಐಶ್ವರ್ಯ ಅಸಲಿ ಸಿನಿಮಾ ಹಾಡಲ್ಲಿ ಸಖತ್ ಸ್ಟೆಪ್. ಅಪ್ಪ ಮಗಳ ಕಾಂಬಿನೇಷನ್ ನಲ್ಲಿ ಎರಡನೇ ಸಿನಿಮಾ, ವಿಶಿಷ್ಟ ಪಾತ್ರದಲ್ಲಿ ಧ್ರುವ, ಆಕ್ಷನ್ ಕಿಂಗ್ ನಟನೆ. ವೈರಲ್ ಆಗ್ತಿದೆ ಅಸಲಿ ಸಿನಿಮಾ ಹಾಡು. ಫೆಬ್ರವರಿ 14ಕ್ಕೆ ವಿಶ್ವದಾದ್ಯಂತ ಅದ್ಧೂರಿ ಬಿಡುಗಡೆ. ದಕ್ಷಿಣ ಭಾರತದ ಹೆಸರಾಂತ ನಟ, ಬಹುಮುಖ ಪ್ರತಿಭೆ, ನಿರ್ದೇಶಕ ಹಾಗೂ ನಿರ್ಮಾಪಕ ಆಕ್ಷನ್ ಕಿಂಗ್ ಅರ್ಜುನ್ ಸರ್ಜಾ ಅವರ ನಿರ್ದೇಶನದಲ್ಲಿ ಮೂಡಿ ಬರುತ್ತಿರುವ ಬಹುನಿರೀಕ್ಷಿತ ಚಿತ್ರ ಸೀತಾ ಪಯಣ. ತಮ್ಮದೇ ಹೋಮ್ ಬ್ಯಾನರ್ ಶ್ರೀರಾಮ್ ಫಿಲ್ಮ್ಸ್ ಇಂಟರ್ನ್ಯಾಷನಲ್ ಅಡಿಯಲ್ಲಿ ಈ ಚಿತ್ರವನ್ನ ನಿರ್ಮಾಣ ಕೂಡ ಮಾಡುತ್ತಿದ್ದು, ಈ ಮೂಲಕ ಬಹಳ ದಿನಗಳ ನಂತರ ಡೈರೆಕ್ಟರ್ ಕ್ಯಾಪ್ ತೊಟ್ಟು ಆಕ್ಷನ್ ಕಟ್ಟಿಗೆ ಇಳಿದು ಸುಮಾರು ದಿನಗಳೇ ಆಗಿವೆ. ಸೀತಾ ಪಯಣ ಅನ್ನೋ ಸಿನಿಮಾ ನಿರ್ದೇಶಿಸಿರುವ ಅವರು ಮುಕ್ತಾಯದ ಹಂತಕ್ಕೆ ಬಂದು ಚಿತ್ರದ ಪ್ರಚಾರ ಕಾರ್ಯಗಳು ಈಗ ಭರದಿಂದ ಸಾಗ್ತಿದೆ. ಇದೀಗ ಚಿತ್ರದ ಬಹುನಿರೀಕ್ಷಿತ ಹಾಡೊಂದನ್ನ ರಿಲೀಸ್ ಮಾಡಿರೋ ಚಿತ್ರತಂಡ ಎಲ್ಲೆಡೆ ಹಾಡು ಸಖತ್ ವೈರಲ್ ಆಗ್ತಿದೆ. ಹೌದು, ಟೀಸರ್ ಸಾಂಗ್ಸ್ ನಿಂದ ಸುದ್ದಿಯಲ್ಲಿದ್ದ ಸೀತಾ ಪಯಣದ ಇನ್ನೊಂದು ಹಾಡು ರಿಲೀಸ್ ಆಗಿದೆ. ಆಹಾ ಓಹೋ ಅಂತಾರೋ, ಚೆಲುವಿ ನೀನೆ ಅಂತಾರೋ, ಲುಕ್ ಅಲ್ಲಿ ಬಬ್ಲಿ ಅಂತಾರೋ, ಕಣ್ಣಲ್ಲಿ ಕ್ರೇಜಿ ಅಂತಾರೋ ಎಂಬ ಆಕರ್ಷಕ ಸಾಲುಗಳೊಂದಿಗೆ ಶುರುವಾಗುವ ಈ ಅಸಲಿ ಸಿನಿಮಾ ಹಾಡು ಸೋಷಿಯಲ್ ಮೀಡಿಯಾದಲ್ಲಿ ಸಖತ್ ಸದ್ದು ಮಾಡ್ತಿದೆ. ಖ್ಯಾತ ಸಾಹಿತಿ ಭರತ್ ಜನನಿ ಈ ಹಾಡಿಗೆ ಸಾಹಿತ್ಯ ಬರೆಯುವ ಮೂಲಕ ಸ್ಯಾಂಡಲ್ವುಡ್ಗೆ ಡೆಬ್ಯೂ ಮಾಡ್ತಿದ್ದಾರೆ. ಗಾಯಕಿ ಅನುರಾಧ ಭಟ್ ತಮ್ಮ ಸುಮಧುರ ಧ್ವನಿಯಲ್ಲಿ ಹಾಡಿದ್ದಾರೆ. ಮೆಲೋಡಿ ಕಿಂಗ್ ಅನೂಪ್ ರೂಬೆನ್ಸ್ ಅವರು ಪೆಪ್ಪಿ ಟ್ಯೂನ್ಗಳು ಈ ಹಾಡಿನ ಮೆರುಗನ್ನು ಹೆಚ್ಚಿಸಿವೆ. ಇನ್ನು ಈ ಚಿತ್ರದಲ್ಲಿ ಅರ್ಜುನ್ ಸರ್ಜಾ ಅವರ ಪುತ್ರಿ ಐಶ್ವರ್ಯ ಅರ್ಜುನ್ ನಾಯಕಿಯಾಗಿ ನಟಿಸುತ್ತಿದ್ದು, ರಿಲೀಸ್ ಆಗಿರೋ ಹಾಡಿನಲ್ಲಿ ಐಶ್ವರ್ಯ ಸಖತ್ ಮಿಂಚುತ್ತಿದ್ದಾರೆ. ಅವರ ಗ್ಲಾಮರ್ ಮತ್ತು ಸ್ಕ್ರೀನ್ ಪ್ರೆಸೆನ್ಸ್ ಹಾಡಿನಲ್ಲಿ ಎದ್ದು ಕಾಣ್ತಿದೆ. ಚಿತ್ರದಲ್ಲಿ ನಾಯಕ ನಟನಾಗಿ ನಿರಂಜನ್ ನಟಿಸಿದ್ದು, ಪೋಷಕ ಪಾತ್ರಗಳಲ್ಲಿ ದಿಗ್ಗಜ ನಟರಾದ ಸತ್ಯರಾಜ್, ಪ್ರಕಾಶ್ ರೈ ಮತ್ತು ಕೋವೈ ಸರಳ ಕಾಣಿಸಿಕೊಂಡಿದ್ದಾರೆ. ವಿಶೇಷವೆಂದರೆ ಅರ್ಜುನ್ ಸರ್ಜಾ ಒಂದು ವಿಶಿಷ್ಟ ಪಾತ್ರದಲ್ಲಿ ಕಾಣಿಸಿಕೊಂಡ್ರೆ, ಅವರ ಸೋದರಳಿಯ ಧ್ರುವ ಸರ್ಜಾ ಕೂಡ ಪ್ರಮುಖ ಪಾತ್ರವೊಂದಕ್ಕೆ ಬಣ್ಣ ಹಚ್ಚಿದ್ದಾರೆ. ಇನ್ನು ಶ್ರೀರಾಮ್ ಫಿಲ್ಮ್ಸ್ ಇಂಟರ್ನ್ಯಾಷನಲ್ ಬ್ಯಾನರ್ನಲ್ಲಿ ಈ ಸಿನಿಮಾ ನಿರ್ಮಾಣವಾಗಿದೆ. ಕತೆ, ಚಿತ್ರಕಥೆ, ನಿರ್ಮಾಣ ಮತ್ತು ನಿರ್ದೇಶನ ಅರ್ಜುನ್ ಸರ್ಜಾ ಅವರದ್ದು. ಅನೂಪ್ ರೂಬಿನ್ ಸಂಗೀತ, ಜಿ ಬಾಲಮುರುಗನ್ ಛಾಯಾಗ್ರಹಣ, ಆಯೂಬ್ ಖಾನ್ ಸಂಕಲನ, ಅರ್ಜುನ್ ಸರ್ಜಾ ಸಾಹಸ, ಶಸ್ತ್ರಿ ನೃತ್ಯ ಸಂಯೋಜನೆ ಚಿತ್ರಕ್ಕಿದ್ದು, ಸೀತಾ ಪಯಣ ಚಿತ್ರವು ಪ್ರೇಮಿಗಳ ದಿನದ ಅಂಗವಾಗಿ ಫೆಬ್ರವರಿ 14ರಂದು ವಿಶ್ವದಾದ್ಯಂತ ಅದ್ಧೂರಿಯಾಗಿ ತೆರೆ ಕಾಣಲಿದೆ. ಕನ್ನಡ ಸೇರಿದಂತೆ ತೆಲುಗು, ತಮಿಳು, ಮಲಯಾಳಂ ಮತ್ತು ಹಿಂದಿ ಭಾಷೆಗಳಲ್ಲಿ ಪ್ಯಾನ್ ಇಂಡಿಯಾ ಮಟ್ಟದಲ್ಲಿ ಈ ಸಿನಿಮಾ ಬಿಡುಗಡೆಯಾಗ್ತಿದೆ. ಎಂಟರ್ಟೈನ್ಮೆಂಟ್ ಬ್ಯೂರೋ, ಜನಶಕ್ತಿ ನ್ಯೂಸ್, ಬೆಂಗಳೂರು.